ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ವರಲಕ್ಷ್ಮಿಗೆ ಆ ಥರ ಅದು ಕಾಸಿನ ಸರ ರೆಡಿ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀರಿ. ಸೊ ಫಸ್ಟು ಕಾಯಿನ್ಸ್ ಎಲ್ಲ ನೀಟಾಗಿ ನೀರಲ್ಲಿ ತೊಳ್ಕೊಂಡು, ನೆಕ್ಸ್ಟು ಪ್ಲಾಸ್ಟರ್ ತೊಗೊಂಡು ಎಷ್ಟು ಬೇಕೋ ಅಷ್ಟು ಅಳತೆಗೆ ತಕ್ಕಷ್ಟು ಪ್ಲಾಸ್ಟರ್ನ ಕಟ್ ಮಾಡಿಕೊಂಡು ಎರಡು ಸೈಡು ಸೊ ಈ ಥರ ಕಾಯಿನ್ಸ್ನ ನಾವು ಮೆರ್ಸ್ಕೊಂಡು ಹೋಗಬೇಕು. ಸೊ ಫಸ್ಟೇ ಕಾಯಿನ್ಸ್ನೆಲ್ಲ ಒಂದೇ ಸೈಜ್ ಕಾಯಿನ್ಸ್ನೆಲ್ಲ ತೊಗೊಂಡು ನೀಟಾಗಿ ಈ ಥರ ಮೆಚ್ಕೊಂಡು ಸ್ಟ್ರೈಟಾಗಿ ಒಂದೇ ಸಮ ಮೆಚ್ಕೊಂಡು ಹೋಗಬೇಕು. ಸೊ ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟು ಆ ಕಾಯಿನ್ ಮೇಲೆ ಮತ್ತೆ ಒಂದೊಂದು ಪ್ಲಾಸ್ಟರ್ ಹಾಕಬೇಕು. ಸೊ ದಟ್ ಅದು ಬಿಟ್ಕೊಳ್ಳಲ್ಲ. ಪ್ಲಾಸ್ಟರ್ ಎರಡು ಕಡೆನೂ ಹಾಕಿದ್ರೆ ಸೊ ಸೇಫ್ಟಿ ಆಗಿರುತ್ತೆ, ಸೊ ಬೀಳಲ್ಲ. ಅದಕ್ಕೋಸ್ಕರ ಎರಡು ಕಡೆನೂ ಪ್ಲಾಸ್ಟರ್ ಹಾಕ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟು ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ರೌಂಡ್ ಶೇಪಲ್ಲಿ ಇದು ಹಾಕ್ಕೊಬೇಕದು. ಸೊ ಎಷ್ಟು ಬೇಕೋ ಅಷ್ಟು ನಾವು 7 ಕಾಯಿನ್ಸ್ನ ಹಾಕಿ ರೌಂಡ್ ಹಾಕಿ ರೆಡಿ ಮಾಡಿದ್ವಿ. ಸೊ ಅದು ಏನು ಅದಕ್ಕೂ ಕೂಡ ನಾವು ಮೇಲೆ ಪ್ಲಾಸ್ಟರ್ ಎರಡು ಕಡೆ ಪ್ಲಾಸ್ಟರ್ ಹಾಕಿದ್ವಿ, ಸೊ ದಟ್ ಅದು ಕಾಯಿನ್ಸ್ ಏನೂ ಬೀಳಲ್ಲ, ಸೇಫಾಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಇದನ್ನು ಎತ್ತಿ ಜಾಯಿನ್ ಮಾಡಬೇಕು. ಸೊ ಎಲ್ಲರನ್ನೂ ಈಗ ಕ್ಲೀನಾಗಿ ಜಾಯಿನ್ ಮಾಡಿಕೊಂಡು, ಸೊ ಎಕ್ಸ್ಟ್ರಾ ಟೇಪ್ ಏನಾದ್ರು ಇದ್ದರೆ ಆ ಟೇಪ್ಸ್ನ ನಾವು ಕ್ಲೀನಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಬೇಕು. ಸೊ ಇವಾಗ ನೋಡ್ತಾ ಇರ್ಬೋದು, ಕ್ಲೀನಾಗಿ ಎಲ್ಲನೂ ಕ್ಲೀನಾಗಿ ಜಾಯಿನ್ ಮಾಡಿದ್ದೀರಿ. ಸೊ ಎಷ್ಟು ಬೇಕೋ ಅಷ್ಟಕ್ಕೆ ನೀಟಾಗಿ ಎಲ್ಲ ಜಾಯಿನ್ ಮಾಡಿದ್ದೀರಿ. ಸೊ ದಟ್ ಏನು ಬಿಟ್ಕೊಳಲ್ಲ, ಯಾಕಂದ್ರೆ ದೇವ್ರಿಗೆ ಹಾಕಿದ್ಮೇಲೆ ಬಿಟ್ಕೊಂಡ್ರೆ ಚೆನ್ನಾಗಿರೋಲ್ಲ. ಸೊ ಅದಕ್ಕೆ ಅಡಿಷ್ನಲ್ ಟೇಪ್ಸ್ ಎಲ್ಲ ಹಾಕಿ ನೀಟಾಗಿ ಈ ಥರ ಕವರಪ್ ಮಾಡಿದೆ, ಎಲ್ಲನೂ ಕವರ್ ಮಾಡಿದ್ದೀವಿ. ಸೊ ಅವಾಗ ಚೆನ್ನಾಗಿರುತ್ತೆ ಅಂತ. ಸೊ ನಾವು ಇದೇ ಫೈನಲ್ ಆಗಿ ಈ ಥರ ಬಂದಿದೆ ನಮ್ಮ ಕಾಸಿನ ಸರ. ಥ್ಯಾಂಕ್ ಯು.